ನಮಸ್ಕಾರ. ಇವತ್ತು ನಾವು ಒಂದು ಎದೆ ಬಡಿತ ಹೆಚ್ಚಿಸುವಂತಹ, ಅಕ್ಷರಶಃ ನಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲಿಸುವಂತಹ ಒಂದು ನೈಜ ಘಟನೆಯ ಬಗ್ಗೆ ಮಾತನಾಡಲಿದ್ದೇವೆ. ಇದು ನಡೆದದ್ದು ಬೆಂಗಳೂರಿನ ಒಂದು ಓಯೋ ಹೋಟೆಲಿನ ರೂಮ್ 307ನಲ್ಲಿ. ರೂಮ್ 307ನ ರಹಸ್ಯ ಇದೇ ನಮ್ಮ ಇಂದಿನ ವಿಷಯ. ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಮಾತ್ರ ಅಲ್ಲ, ಬದಲಾಗಿ ಅನಿರೀಕ್ಷಿತ, ಆಘಾತಕಾರಿ ಸಂದರ್ಭಗಳು ಎದುರಾದಾಗ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದನ್ನ ಕಲಿಸುವ ಒಂದು ದೊಡ್ಡ ಪಾಠ. ಬನ್ನಿ, ಆ ಭಯಾನಕ ರಾತ್ರಿ ನಿಜಕ್ಕೂ ಏನಾಯ್ತು ಅಂತ ಹಂತ ಹಂತವಾಗಿ ನೋಡೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನೀನು ನಂಬಿದ ವ್ಯಕ್ತಿಯೇ ನಿನ್ನನ್ನು ಗಮನಿಸ್ತಿದ್ದಾನೆ. ಇದೊಂದು ಅನಾಮಿಕ ಬೆದರಿಕೆ. ಅನನ್ಯ ಅನ್ನೋ ಯುವತಿಯ ಆ ಭಯಾನಕ ರಾತ್ರಿ ಶುರುವಾಗಿದ್ದೇ ಈ ಒಂದು ಸಂದೇಶದಿಂದ. ಒಮ್ಮೆ ಯೋಚಿಸಿ, ಯಾರೋ ಅಪರಿಚಿತರು ಈ ರೀತಿ ಹೇಳಿದ್ರೆ ಯಾರಿಗಾದ್ರೂ ಮೈ ಜುಮ್ಮಿನುತ್ತೆ ಅಲ್ವಾ? ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಮಗೊತ್ತಿಲ್ಲದ ಯಾರೋ ಒಬ್ಬರು ಕದ್ದು ನೋಡ್ತಾ ಇದ್ದಾರೆ ಅನ್ನೋ ಕಲ್ಪನೆಯೇ ನಮ್ಮನ್ನು ನಡುಗಿಸುತ್ತೆ. ಈ ಒಂದೇ ಒಂದು ವಾಕ್ಯ ಮುಂದೆ ನಡೆಯಲಿರುವ ಆ ದೊಡ್ಡ ಆಟದ ಮುನ್ನುಡಿಯಾಗಿತ್ತು. ಭಾಗ 1: ಅನಾಮಿಕ ಕರೆ ಮತ್ತು ಆ ನಿಗೂಢ ಕೊಠಡಿ. ನೋಡಿ, ಆ ರಾತ್ರಿ ಘಟನೆಗಳು ಎಷ್ಟು ವೇಗವಾಗಿ ನಡೆದವು ಅಂದ್ರೆ, ಅನನ್ಯ ಆ ಅನಾಮಿಕ ಕರೆಯ ಮೇರೆಗೆ ರಾತ್ರಿ ಹೋಟೆಲ್ಗೆ ಬರ್ತಾಳೆ. ಆದರೆ ಅಲ್ಲಿ ಅವಳಿಗೆ ಕಾದಿದ್ದು ಸಂಪೂರ್ಣವಾಗಿ ಖಾಲಿಲಿದ್ದ ಒಂದು ರೂಮ್ ಮಾತ್ರ. ಯಾರೋ ಕರೀತಾರೆ, ಅಲ್ಲಿ ಹೋದ್ರೆ ಯಾರೂ ಇರಲ್ಲ. ಅದಾದ ಕೇವಲ ಕೆಲವೇ ನಿಮಿಷಗಳಲ್ಲಿ ಆ ಖಾಲಿ ರೂಮಿನ ಟೇಬಲ್ ಮೇಲೆ ಒಂದು ಕವರ್ ಅವಳ ಕಣ್ಣಿಗೆ ಬೀಳುತ್ತೆ ಮತ್ತು ತಕ್ಷಣವೇ ಆ ಬೆದರಿಕೆಯ ಫೋನ್ ಕರೆ ಬರುತ್ತೆ. ಇದ್ಯಾವುದೋ ಆಕಸ್ಮಿಕವಾಗಿ ನಡೆದ ಘಟನೆ ಅಂತೂ ಖಂಡಿತ ಆಗಿರಲಿಲ್ಲ. ಬದಲಾಗಿ ಇದು ಬಹಳ ಎಚ್ಚರಿಕೆಯಿಂದ, ಪಕ್ಕಾ ಪ್ಲಾನ್ ಮಾಡಿ ಹೆಣೆದಿದ್ದ ಬಲೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಭಾಗ 2: ಆ ಫೋಟೋಗಳು ಮತ್ತು ಬೆದರಿಕೆ. ಅನನ್ಯ ಟೇಬಲ್ ಮೇಲಿದ್ದ ಆ ಕವರನ್ನ ನಡುಗುವ ಕೈಗಳಿಂದ ಓಪನ್ ಮಾಡ್ತಾಳೆ. ಆಗ ಅವಳ ಹೃದಯ ಬಡಿತ ವಿಪರೀತವಾಗಿ ಹೆಚ್ಚಾಗತ್ತೆ. ಯಾಕಂದ್ರೆ ಅದರಲ್ಲಿದ್ದದ್ದು ಅವಳದೇ ಫೋಟೋಗಳು. ಆದರೆ ಅಸಲಿ ಶಾಕ್ ಕಾದಿದ್ದದ್ದು ಬೇರೆದೇ ವಿಚಾರಕ್ಕೆ. ಆ ಫೋಟೋಗಳನ್ನು ಅವಳು ತನ್ನ ಜೀವನದಲ್ಲಿ ಎಂದಿಗೂ ಹೋಗದ ಸ್ಥಳಗಳಲ್ಲಿ ತೆಗೆಯಲಾಗಿತ್ತು. ಊಹಿಸ್ಕೊಳ್ಳಿ, ನೀವು ಹೋಗದೇ ಇರೋ ಜಾಗದಲ್ಲಿ ನಿಮ್ಮದೇ ಫೋಟೋಗಳನ್ನು ನೋಡಿದ್ರೆ ಎಂಥವರಿಗಾದರೂ ದಿಗ್ಭ್ರಮೆ ಆಗತ್ತೆ ತಾನೇ? ಇದೊಂದು ವಿಕೃತ ಮಾನಸಿಕ ಆಟದ ತರಹ ಇತ್ತು. ಈ ಅಸಾಧ್ಯವೆನಿಸುವಂತಹ ಫೋಟೋಗಳು ಸಿಕ್ಕ ತಕ್ಷಣವೇ ಫೋನ್ ರಿಂಗ್ ಆಗುತ್ತೆ. ಆ ಭಯಾನಕ ಸಂದೇಶವನ್ನು ಹೇಳಿ ತಕ್ಷಣ ಕಟ್ಟಾಗುತ್ತೆ. ಅವಳನ್ನು ಮಾನಸಿಕವಾಗಿ ಕುಗ್ಗಿಸಬೇಕು ಅನ್ನೋ ಉದ್ದೇಶವೇ ಇದರ ಹಿಂದಿತ್ತು ಅನ್ನೋದು ಸ್ಪಷ್ಟ. ಭಾಗ 3: ಗುಪ್ತ ಕ್ಯಾಮೆರಾದ ಪತ್ತೆ. ವಿಪರೀತ ಭಯಗೊಂಡ ಅನನ್ಯ ತಕ್ಷಣವೇ ತನ್ನ ಸ್ನೇಹಿತ ರಾಹುಲ್ಗೆ ಕರೆ ಮಾಡಿ ಸಹಾಯ ಕೇಳ್ತಾಳೆ. ರಾಹುಲ್ ಅಲ್ಲಿಗೆ ಬಂದ ತಕ್ಷಣ ಇಬ್ಬರೂ ಸೇರಿ ಆ ರೂಮನ್ನು ಇಂಚಾಗಿ ಪ್ರತಿಯೊಂದು ಮೂಲೆಯನ್ನು ಹುಡುಕಲು ಶುರು ಮಾಡ್ತಾರೆ. ಆ ಹುಡುಕಾಟದ ಕ್ಷಣಗಳು ಎಷ್ಟೊಂದು ಉದ್ವಿಗ್ನತೆಯಿಂದ ಕೂಡಿತ್ತು ಅಂದರೆ, ಪ್ರತಿಯೊಂದು ವಸ್ತುವಿನ ಮೇಲೂ ಅವರಿಗೆ ಅನುಮಾನ ಶುರುವಾಗಿತ್ತು. ಹೀಗೆ ತೀವ್ರವಾಗಿ ಪರಿಶೀಲಿಸಿದಾಗ ಅವರಿಗೆ ಒಂದು ಆಘಾತಕಾರಿ ವಸ್ತು ಸಿಗುತ್ತೆ. ಅದೇ ಆ ಸಣ್ಣ ಗುಪ್ತ ಕ್ಯಾಮರಾ. ಖಾಸಗಿತನದ ಮೇಲೆ ಇದಕ್ಕಿಂತ ದೊಡ್ಡ ದಾಳಿ ಇನ್ನೊಂದಿಲ್ಲ. ಯಾರೋ ನಮ್ಮ ಭಯವನ್ನ, ನಮ್ಮ ಪ್ರತಿಯೊಂದು ಚಲನವಲನವನ್ನ ನಮ್ಗೆ ತಿಳಿಯದಂತೆ ನೋಡ್ತಿದ್ದಾರೆ ಅನ್ನೋದು ಅಕ್ಷರಶಃ ಭೀಕರವಾದ ವಿಚಾರ. ಆ ಕ್ಯಾಮರಾವನ್ನ ನೋಡಿ ಅವರಿಬ್ಬರು ಶಾಕ್ನಲ್ಲಿರುವಾಗಲೇ ಅಲ್ಲಿ ಮತ್ತೊಂದು ಟ್ವಿಸ್ಟ್ ಎದುರಾಗುತ್ತೆ. ಆ ರೂಮಿನ ಬಾಗಿಲು ನಿಧಾನವಾಗಿ ಕ್ರೀಕ್ ಅಂತ ತೆರೆಯುತ್ತೆ. ಈಗ ನಮ್ಮೆಲ್ಲರ ತಲೆಯಲ್ಲಿ ಬರುವ ಒಂದೇ ಒಂದು ಪ್ರಶ್ನೆ: ಆ ಬಾಗಿಲು ತೆಗೆದುಕೊಂಡು ಒಳಬಂದವರು ಯಾರು? ಆ ಕ್ಷಣದಲ್ಲಿ ಅಲ್ಲಿ ಮಡುಗಟ್ಟಿದ್ದ ನಿರೀಕ್ಷೆ ಮತ್ತು ಭಯ ಎರಡೂ ವಿಪರೀತ ಮಟ್ಟಕ್ಕೆ ತಲುಪಿತ್ತು. ಭಾಗ 4: ಆಫೀಸ್ ಮ್ಯಾನೇಜರ್ನ ಮುಖವಾಡ ಕಳಚಿದ ಕ್ಷಣ. ಬಾಗಿಲು ತೆರೆದು ಒಳಬಂದ ಆ ವ್ಯಕ್ತಿಯನ್ನ ನೋಡಿ ಅನನ್ಯ ಸಂಪೂರ್ಣವಾಗಿ ದಂಗಾಗ್ಬಿಟ್ಟಾಳೆ. ಯಾಕಂದ್ರೆ ಆತ ಬೇರ್ಯಾರೂ ಅಲ್ಲ, ಸ್ವತಃ ಅವಳ ಆಫೀಸ್ ಮ್ಯಾನೇಜರ್. ಯಾರ ಜೊತೆ ನಾವು ಪ್ರತಿದಿನ ಕೆಲಸ ಮಾಡ್ತೀವೋ, ಯಾರನ್ನ ನಾವು ನಂಬಿರ್ತೀವೋ, ಅದೇ ವ್ಯಕ್ತಿ ಈ ನೀಚ ಕೃತ್ಯದ ಹಿಂದೆ ಇದ್ದ ಅನ್ನೋದು ನಿಜಕ್ಕೂ ಅರ್ಗಿಸ್ಕೊಳ್ಳಲಾಗದ ಸಂಗತಿ. ಅಷ್ಟೇ ಅಲ್ಲ, ಈ ಇಡೀ ಆಟದ ರೂವಾರಿ ನಾನೇ ಅಂತ ಆತ ಬಹಳ ಹೆಮ್ಮೆಯಿಂದ ಒಪ್ಕೊಳ್ತಾನೆ. ಜೊತೆಗೆ ಅನನ್ಯಾಗೆ ನೇರವಾಗಿ ಬೆದರಿಕೆ ಹಾಕೋದಕ್ಕೂ ಶುರು ಮಾಡ್ತಾನೆ. ತನ್ನ ಸಹೋದ್ಯೋಗಿಯನ್ನೇ ಇಂತಹ ಮಾನಸಿಕ ಹಿಂಸೆಗೆ ಒಳಪಡಿಸಿದ ಆತನ ಕ್ರೂರ ಮುಖವಾಡ ಇಲ್ಲಿ ಸಂಪೂರ್ಣವಾಗಿ ಕಳಚಿ ಬೀಳುತ್ತೆ. ಭಾಗ 5: ರಾಹುಲ್ನ ಜಾಣ್ಮೆ ಮತ್ತು ತಂತ್ರಗಾರಿಕೆ. ಈಗ ನಾವು ಗಮನಿಸಬೇಕಾದ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ರಾಹುಲ್ ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಿದ ಅನ್ನೋದು. ಇಂತಹ ಕ್ಲಿಷ್ಟಕರ ಸಮಯದಲ್ಲಿ ಬರೀ ಪ್ಯಾನಿಕ್ಕಾಗಿ ಕೂರದೆ ಆತ ಬಹಳ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾನೆ. ಮೊದಲು ಅನನ್ಯಾಳ ಕರೆಗೆ ಸ್ಪಂದಿಸಿ ಬರ್ತಾನೆ. ನಂತರ ಎಚ್ಚರಿಕೆಯಿಂದ ಕ್ಯಾಮ್ರಾ ಪತ್ತೆ ಮಾಡ್ತಾನೆ. ಆದರೆ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ, ಮ್ಯಾನೇಜರ್ ಆ ರೂಮ್ನಲ್ಲಿ ನಿಂತು ತಾನು ಮಾಡಿದ ತಪ್ಪನ್ನು ಒಪ್ಪುಕೊಂಡು ಬೆದರಿಕೆ ಹಾಕ್ತಾ ಇರುವಾಗಲೇ ರಾಹುಲ್ ತನ್ನ ಫೋನಿನಲ್ಲಿ ಆತನ ಮಾತುಗಳನ್ನು ಗುಪ್ತವಾಗಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ. ಇದು ಆ ಬಲೆಯಲ್ಲಿ ಸಿಲ್ಕದೆ ನ್ಯಾಯ ಪಡೆಯಲು ಆತ ಮಾಡಿದ ಅತ್ಯಂತ ನಿಖರವಾದ ಮತ್ತು ಬುದ್ಧಿವಂತಿಕೆಯ ಪ್ಲಾನ್ ಆಗಿತ್ತು. ಆ ಒಂದು ರಹಸ್ಯ ರೆಕಾರ್ಡಿಂಗ್ನಿಂದಾಗಿ ಇಡೀ ಕತೆ ಚಿತ್ರಣವೇ ಬದಲಾಗುತ್ತೆ.
ಆ ಸಾಕ್ಷಿದ ಆಧಾರದ ಮೇಲೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಪೊಲೀಸರ ಅಲ್ಲಿಗೆ ಬಂದು ಮ್ಯಾನೇಜರನ್ನು ಅರೆಸ್ಟ್ ಮಾಡ್ತಾರೆ. ಯಾವುದೇ ಡೌಟ್ ಇಲ್ದಂಥ ಬಲವಾದ ಸಾಕ್ಷಿ ಇದ್ದಿದ್ರಿಂದ ಪೊಲೀಸರ ಕಾರ್ಯಾಚರಣೆ ಕೂಡ ಅಷ್ಟೇ ವೇಗವಾಗಿ ನಡೆತು. ಇದು ಕೇವಲ ರಾಹುಲ್ನ ಸಮಯಪ್ರಜ್ಞೆಗೆ ಸಿಕ್ಕ ಜಯ ಮಾತ್ರ ಅಲ್ಲ, ಬದಲಾಗಿ ಹೆದರದೇ ನಿಂತ ಧೈರ್ಯಕ್ಕೆ ಸಿಕ್ಕ ದೊಡ್ಡ ಜಯ. ಭಾಗ 6 ಭಯದಿಂದ ಧೈರ್ಯದ ಕಡೆಗಿನ ಪಯಣ. ಈ ಇಡೀ ಉದ್ವಿಗ್ನ ಅನುಭವ ನಮ್ಗೆಲ್ಲರಿಗೂ ಏನನ್ನ ಕಲಿಸ್ತೆ? ಒಮ್ಮೆ ಈ ಹೋಲಿಕೆಯನ್ನ ಗಮನಿಸಿ. ಆರಂಭದಲ್ಲಿ ಆ ಪರಿಸ್ಥಿತಿಯಲ್ಲಿ ಅನನ್ಯಾಳಿಗಿದ್ದದ್ದು ಕೇವಲ ದುರ್ಬಲತೆ ಮತ್ತು ಭಯ. ಅದ್ಯಾರಿಗಾದರೂ ಸಹಜನೇ ಬಿಡಿ. ಆದ್ರೆ ಆ ಭಯದಲ್ಲೇ ಅವಳು ಸುಮ್ಮನಾಗ್ಲಿಲ್ಲ. ಆಕೆಯಲ್ಲೀಗ ಸಬಲೀಕರಣ ಮತ್ತು ಧೈರ್ಯ ಮೂಡಿದೆ. ಎಷ್ಟೇ ಕಠಿಣ ಪರಿಸ್ಥಿತಿ ಎದುರಾಗ್ಲಿ, ಎಷ್ಟೇ ದೊಡ್ಡ ನಂಬಿಕೆ ದ್ರೋಹವಾಗ್ಲಿ, ಕೇವಲ ಭಯಪಟ್ಕೊಂಡು ಕೂರೋದು ಅದಕ್ಕೆ ಪರಿಹಾರ ಅಲ್ಲ. ಭಯವನ್ನು ಮೆಟ್ಟಿ ನಿಂತು ಧೈರ್ಯದಿಂದ ಎದುರಿಸಿದ್ರೆ ಜಯ ಖಂಡಿತ ಸಿಗುತ್ತೆ ಅನ್ನೋದನ್ನ ಈ ಘಟನೆ ನಮಗೆ ಬಹಳ ಚೆನ್ನಾಗಿ ಅರ್ಥ ಮಾಡಿಸುತ್ತೆ. ಸೊ ಇಲ್ಲಿನ ಅತಿ ಮುಖ್ಯವಾದ ಪಾಯಿಂಟ್ ಏನೆಂದ್ರೆ, ಒಂದು ರಾತ್ರಿ, ಒಂದು ರೂಮ್, ಒಂದು ರಹಸ್ಯ. ಇದು ಕೇವಲ ಒಂದು ರಾತ್ರಿಯ ಘಟನೆಯಾಗಿ ಉಳಿಯದೆ ಅನಿರೀಕ್ಷಿತ ಸಂದರ್ಭಗಳಲ್ಲಿ ನಾವು ತೋರಬೇಕಾದ ಧೈರ್ಯ ಮತ್ತು ಜಾಗರೂಕತೆಯ ಪಾಠವಾಗಿದೆ. ಇತರರ ಮೇಲೆ ನಂಬಿಕೆ ಇರಬೇಕು ನಿಜ, ಆದ್ರೆ ನಾವು ಕಣ್ಮುಚ್ಕೊಂಡು ಯಾರನ್ನೂ ನಂಬಾರ್ದು. ಕಷ್ಟಗಳು ಎದುರಾದಾಗ ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ ನಮ್ಮ ಬುದ್ಧಿಮತ್ತೆ ನಮಗೆ ಶ್ರೀರಕ್ಷೆ. ಕೊನೆಯದಾಗಿ ಒಮ್ಮೆ ನೀವೇ ಯೋಚಿಸಿ, ಇಂತಹ ಪರಿಸ್ಥಿತಿ ನಮಗೇ ಎದುರಾದ್ರೆ ನಮ್ಮ ಪ್ರತಿಕ್ರಿಯೆ ಹೇಗಿರ್ಬೇಕು? ನಮ್ಮ ಸುತ್ತಮುತ್ತಲಿನ ವಾತಾವರಣ ನಿಜಕ್ಕೂ ಸುರಕ್ಷಿತವಾಗಿದೆಯಾ ಅಂತ ನಾವೆಲ್ಲರೂ ಒಮ್ಮೆ ಪ್ರಶ್ನಿಸ್ಕೊಳ್ಬೇಕಾಗಿದೆ ಅಲ್ವಾ? ನಮಸ್ಕಾರ.